ಜನಪ್ರಿಯ ಇನ್ಸ್ಟೆಂಟ್ ಮೆಸೇಜಿಂಗ್ ವಾಟ್ಸ್ಆಪ್ ಕ್ರೇಜ್ ಎಷ್ಟು ಇದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಬದಲಾಗುತ್ತಿರುವ ಸಮಯ ಮತ್ತು ತಂತ್ರಜ್ಞಾನಕ್ಕೆ ಅನುಗುಣವಾಗಿ ವಾಟ್ಸ್ಆಪ್ ಕಾಲಕಾಲಕ್ಕೆ ಹೊಸ ವೈಶಿಷ್ಟ್ಯಗಳನ್ನು ತರುತ್ತದೆ. ಇದೀಗ ಗ್ರೂಪ್ ಚಾಟ್ನಲ್ಲಿ ಯಾರು ಚಾಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಆಗೋಲ್ಲ, ಅಥವಾ ಯಾರಾದರೂ ರಿಪ್ಲೈ ಮಾಡಿದರೆ ಯಾರು ಅನ್ನೋದು ಅರಿವಿಗೆ ಬರಲ್ಲ. ಅಂತಹ ಕನ್ಫ್ಯೂಷನ್ಗೆ ಬ್ರೇಕ್ ಹಾಕಲು ಹೊಸ ವೈಶಿಷ್ಟ್ಯವನ್ನು ಮೆಟಾ ಜಾರಿ ಮಾಡಿದೆ. ಜನಪ್ರಿಯ ಇನ್ಸ್ಟಾಗ್ರಾಮ್ ಮೆಸೇಜಿಂಗ್ ವಾಟ್ಸ್ಆಪ್ ಕ್ರೇಜ್ ಎಷ್ಟಿದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಬದಲಾಗುತ್ತಿರುವ ಸಮಯ ಮತ್ತು ತಂತ್ರಜ್ಞಾನಕ್ಕೆ ಅನುಗುಣವಾಗಿ ವಾಟ್ಸ್ಆಪ್ ಕಾಲಕಾಲಕ್ಕೆ ಹೊಸ ವೈಶಿಷ್ಟ್ಯಗಳನ್ನು ತರುತ್ತಿದೆ. ಅದರಲ್ಲೂ ಯುವಕರನ್ನು ಸೆಳೆಯಲು ವಾಟ್ಸ್ಆಪ್ ಸೂಪರ್ ಫೀಚರ್ಗಳನ್ನು ಪರಿಚಯಿಸುತ್ತಿದೆ. ಇದರ ಭಾಗವಾಗಿ ವಾಟ್ಸ್ಆಪ್ ಇಂದಿಗೆ ಮತ್ತೊಂದು ಸೂಪರ್ ಫೀಚರ್ ಅನ್ನು ತರಲು ಮುಂದಾಗಿದೆ. ವಾಟ್ಸ್ಆಪ್ನಲ್ಲಿ ದಿನದಿಂದ ದಿನಕ್ಕೆ ಹೊಸ ವೈಶಿಷ್ಟ್ಯಗಳು ಲಭ್ಯವಾಗುತ್ತಿದೆ. ಸುಧಾರಿತ ತಂತ್ರಜ್ಞಾನವನ್ನು ಸೇರಿಸುವ ಮೂಲಕ ವಾಟ್ಸ್ಆಪ್ ಈ ಹೊಸ ವೈಶಿಷ್ಟ್ಯಗಳನ್ನು ತರುತ್ತಿದೆ. ವಿಶೇಷವಾಗಿ ಯುವಕರನ್ನ ಆಕರ್ಷಿಸುವ ಉತ್ತಮ ವೈಶಿಷ್ಟ್ಯದತ್ತ ಕಂಪನಿ ಕೆಲಸ ಮಾಡ್ತಿದೆ. ಇದೀಗ ಗ್ರೂಪ್ ಚಾಟ್ನಲ್ಲಿ ಹೊಸ ವೈಶಿಷ್ಟ್ಯವನ್ನ ಜಾರಿ ಮಾಡಲಾಗಿದೆ. ವಾಟ್ಸ್ಆಪ್ನಲ್ಲಿ ಮತ್ತೊಂದು ಹೊಸ ಫೀಚರ್ ಅನ್ನ ಪರಿಚಯಿಸಲಾಗಿದೆ. ಇದು ಗ್ರೂಪ್ ಚಾಟ್ಗೆ ಸಂಬಂಧಿಸಿದ್ದು. ಟೈಪಿಂಗ್ ಇಂಡಿಕೇಟರ್ ಎಂಬ ಈ ಫೀಚರ್ ಬಳಕೆದಾರರಿಗೆ ರಿಯಲ್ ಟೈಮ್ ಚಾಟ್ ಅನ್ನು ಹೆಚ್ಚು ಸುಲಭಗೊಳಿಸುತ್ತದೆ. ವಿಶೇಷವಾಗಿ ಈ ವೈಶಿಷ್ಟ್ಯದ ಸಹಾಯದಿಂದ ಗ್ರೂಪ್ ಚಾಟ್ನಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ. ಕಂಪನಿಯು ಈ ಅಪ್ಡೇಟ್ ಬಗ್ಗೆ ಇತ್ತೀಚೆಗೆ ಮಾಹಿತಿ ನೀಡಿದೆ. ಈ ಹಿಂದೆ ಗ್ರೂಪ್ನಲ್ಲಿ ಯಾರಾದರೂ ಟೈಪ್ ಮಾಡಿದ್ರೆ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆದರೆ ಇನ್ಮುಂದೆ ಆ ಟೆನ್ಷನ್ ಇರೋದಿಲ್ಲ. ಇನ್ಸ್ಟಾಗ್ರಾಮ್ನಂತೆ ವಾಟ್ಸ್ಆಪ್ನಲ್ಲಿ ಟೈಪಿಂಗ್ ಎಂಬ ಬಾರ್ ಒಂದು 3 ಚುಕ್ಕಿಗಳ ಮುಖಾಂತರ ಕಾಣಿಸಿಕೊಳ್ಳುತ್ತದೆ. ಈ ಫೀಚರ್ನಿಂದ ಸಕ್ರಿಯವಾಗಿ ಚಾಟ್ ಮಾಡುವ ವ್ಯಕ್ತಿ ಯಾವಾಗ ಟೈಪ್ ಮಾಡುತ್ತಿದ್ದಾನೆ ಎಂಬುದನ್ನು ಬಳಕೆದಾರರು ಸುಲಭವಾಗಿ ತಿಳಿದುಕೊಳ್ಳಬಹುದು. ಅಂದ್ರೆ ಈಗ ಯಾರಾದರೂ ಸಂದೇಶವನ್ನ ಟೈಪ್ ಮಾಡುತ್ತಿದ್ರೆ ವಿಜುವಲ್ ಇಂಡಿಕೇಟರ್ ಜೊತೆಗೆ ಟೈಪಿಂಗ್ ಇಂಡಿಕೇಟರ್ ಕೂಡ ಚಾಟ್ ಪರದೆಯಲ್ಲಿ ಕಾಣಿಸಿಕೊಳ್ತದೆ. ಇದರೊಂದಿಗೆ ಬಳಕೆದಾರರು ಯಾರು ಸಂದೇಶವನ್ನ ಟೈಪ್ ಮಾಡುತ್ತಿದ್ದಾರೆ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಹೀಗಾಗಿ ಇತರರು ಸಹ ಸುಲಭವಾಗಿ ಚಾಟ್ ಮಾಡಬಹುದಾಗಿದೆ. ಈ ವೈಶಿಷ್ಟ್ಯವು ಬಳಕೆದಾರರ ಪ್ರೊಫೈಲ್ ಇಮೇಜ್ ಅನ್ನು ಸಹ ತೋರಿಸುತ್ತದೆ. ಇದು ಗ್ರೂಪ್ ಚಾಟ್ ಬಳಕೆದಾರರಿಗೆ ವಿಶೇಷವಾಗಿ ಉಪಯುಕ್ತವಾಗಿದೆ. ಇದರೊಂದಿಗೆ ಗ್ರೂಪ್ ಚಾಟ್ನಲ್ಲಿ ಒಂದೇ ಬಾರಿಗೆ ಇಷ್ಟು ಮಂದಿ ಚಾಟ್ ಮಾಡಿದರೂ ಗೊಂದಲ ಇರುವುದಿಲ್ಲ. ಮೊದಲು ಸಕ್ರಿಯ ಚಾಟ್ನಲ್ಲಿ ಯಾರು ಟೈಪ್ ಮಾಡ್ತಿದ್ದಾರೆ ಎಂದು ತಿಳಿಯಲು ಮೇಲಿನ ಬ್ಯಾನರ್ನಲ್ಲಿ ಟೈಪಿಂಗ್ ಮಾತ್ರ ಗೋಚರಿಸುತ್ತದೆ. ಈ ವೈಶಿಷ್ಟ್ಯದ ಮೊದಲ ಅಪ್ಡೇಟ್ ಅನ್ನು ಅಕ್ಟೋಬರ್ ತಿಂಗಳಲ್ಲಿ ಮಾಡಲಾಗಿತ್ತು. ಸದ್ಯ ಈಗ ಎಲ್ಲರೂ ನಿಮ್ಮ ವಾಟ್ಸ್ಆಪ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಕೊಂಡ್ರೆ ಈ ಫೀಚರ್ ಸಿಗಲಿದೆ. ವಾಟ್ಸ್ಆಪ್ ವೆಬ್ನಲ್ಲಿ ಸರ್ಚ್ ಫೋಟೋ ಎಂಬ ಹೊಸ ವೈಶಿಷ್ಟ್ಯವನ್ನ ತರಲಿರುವ ವಾಟ್ಸ್ಆಪ್ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಈ ಹೊಸ ವೈಶಿಷ್ಟ್ಯದ ಸಹಾಯದಿಂದ ಬಳಕೆದಾರರು ತಮ್ಮ ವಾಟ್ಸ್ಆಪ್ ಚಾಟ್ನಲ್ಲಿ ಪಡೆಯುವ ಫೋಟೋಗಳನ್ನು ಗೂಗಲ್ನಲ್ಲಿ ಹುಡುಕಬಹುದು. ಇಂದು ನಕಲಿ ಫೋಟೋಗಳು ವಾಟ್ಸ್ಆಪ್ನಲ್ಲಿ ಎಗ್ಗಿಲ್ಲದೆ ವೈರಲ್ ಆಗ್ತಿದೆ. ಹೀಗಾಗಿ ಅವುಗಳನ್ನು ಪರಿಶೀಲಿಸಲು ವಾಟ್ಸ್ಆಪ್ ಈ ಹೊಸ ವೈಶಿಷ್ಟ್ಯವನ್ನು ಪರಿಚಯಿಸಿದೆ. ನೀವು ಪಡೆದ ಫೋಟೋ ನಿಜವೇ ಅಥವಾ ಎಡಿಟ್ ಮಾಡಿದ್ದಾರಾ ಎಂದು ಈ ಮೂಲಕ ತಿಳಿಯಬಹುದು. ನೀವು ಫೋಟೋದ ಮೂಲಗಳನ್ನು ಸಹ ನೋಡಬಹುದು. ಈ ವೈಶಿಷ್ಟ್ಯವನ್ನು ತನ್ನ ಬಳಕೆದಾರರ ಗೌಪ್ಯತೆಗಾಗಿ ನೀಡಲಾಗ್ತಿದ್ದು ಯಾವುದೇ ಬೆದರಿಕೆಯನ್ನ ಉಂಟು ಮಾಡುವುದಿಲ್ಲ ಎಂದು ವಾಟ್ಸ್ಆಪ್ ಹೇಳಿದೆ. ಪ್ರಸ್ತುತ ಅಭಿವೃದ್ಧಿ ಹಂತದಲ್ಲಿರುವ ಈ ವೈಶಿಷ್ಟ್ಯವನ್ನು ಪರೀಕ್ಷೆಗೆ ತರಲು ಮತ್ತು ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲು ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.